ನಮಸ್ಕಾರ, ವೆಲ್ಕಮ್ ಟು ಶ್ರೀಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ಮನೆ ದೇವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದಿರೋದು ದುದ್ದದಲ್ಲಿ. ಹಾಗೆ ಮದುವೆ ಎಲ್ಲ ಮುಗಿದ ಮೇಲೆ 2 ದಿನ ಟೈಮ್ ಇತ್ತು. ಸೊ ನಮ್ಮ ಪರ್ಸ್ನಲ್ ಕೆಲಸ ಎಲ್ಲ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮನೆ ದೇವರ ದೇವಸ್ಥಾನಕ್ಕೆ ಬಂದಿದ್ದು. ಹಾಗೆ ಯಾವಾಗಲೂ ಅಷ್ಟೇ ಹಾಸನಿಗೆ ಬಂದರೆ ನಾನು ನಮ್ಮನೆ ಮನೆ ದೇವರ ದೇವಸ್ಥಾನಕ್ಕೆ ಬಂದು ಅರ್ಚನೆ ಮಾಡಿಸ್ಕೊಂಡು ಹೋಗ್ತೀನಿ. ಹಾಗೆ ಇದಿರೋದು ಊರ ಹೆಸರು ದುದ್ದ ಅಂತ, ದೇವರ ಹೆಸರು ದೇವಮ್ಮ ಮತ್ತು ಕರಿಬೀರೇಶ್ವರ ಅಂತ. ಲಕ್ಷ್ಮೀ ದೇವರು ಇರೋದು ಅಂಕಪುರದಲ್ಲಿ, ಹಾಸನ ಹತ್ರ ಅಂಕಪುರ ಅಂತ ಒಂದು ಹಳ್ಳಿ ಬರುತ್ತೆ. ಸೊ ಅಲ್ಲಿದೆ. ಹಾಗೆ ಈ ದೇವಸ್ಥಾನದಲ್ಲಿ ದೇವಮ್ಮ ಮತ್ತು ಇದಕ್ಕೆ ಬಿಸ್ಲೆ ಅಮ್ಮ ಅಂತಲೂ ಹೇಳ್ತಾರೆ. ಸೊ ಇಲ್ಲಿ ನಾನ್ ವೆಜ್ ಏನು ಮಾಡಲ್ಲ, ಅಂದರೆ ಈ ಅಮ್ಮನವ್ರ ಹತ್ರ ನಾನ್ ವೆಜ್ ಮಾಡಲ್ಲ, ಮೊಸರನ್ನ ಮಾತ್ರ ಮಾಡಿ ಪೂಜೆಗೆ ನೈವೇದ್ಯಕ್ಕೆ ಕೊಡ್ತಾರೆ. ಕರಿಬೀರೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾರೆ ಅಂದರೆ ನಾನ್ ವೆಜ್ ಎಲ್ಲ ತಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಸೊ ಅದರಲ್ಲಿ ದೇವಮ್ಮನ ದೇವಸ್ಥಾನನ ಕಟ್ತಾ ಇದ್ದಾರೆ. ಹಾಗಾಗಿ ದೇವ್ರನ್ನ ಪಕ್ಕದಲ್ಲಿ ಜಾಗ ಇತ್ತಲ್ವ, ಅಲ್ಲಿ ಚಿಕ್ಕದಾಗಿ ಗುಡಿ ಥರ ಮಾಡಿಕೊಂಡು ಹಿಂಗೆ ಪೂಜೆ ಮಾಡ್ತಾ ಇದ್ದಾರೆ. ಮತ್ತು ಕರಿಬೀರೇಶ್ವರ ದೇವಸ್ಥಾನ ಕಟ್ತಾ ಇಲ್ಲ ಇನ್ನು. ಹಾಗೆ ಹಳೆ ಗುಡಿ ಏನಿತ್ತು ಅಲ್ಲೇ ಪೂಜೆ ಮಾಡ್ತಿದ್ದಾರೆ, ಅದನ್ನು ಕೂಡ ಕಟ್ತಾರಂತೆ. ಸೊ ಇದನ್ನು ಕಂಪ್ಲೀಟಾಗಿ ಮುಗಿಸ್ಕೊಂಡು ಆದಮೇಲೆ ಅದನ್ನು ಕಟ್ತಾರೆ ಅಂತ ಹೇಳಿದರು. ಇದು ತಾಯಿ ಮಗ, ಅಮ್ಮನವ್ರು ಇದ್ದಾರಲ್ಲ ಅವರು ತಾಯಿ, ಇವರು ಸಾಕು ಮಗ ಅಂತ ಒಂದು ಸ್ಟೋರಿನೇ ಇದೆ ಈ ದೇವಸ್ಥಾನದ ಬಗ್ಗೆ. ತುಂಬ ಚೆನ್ನಾಗಿದೆ ಸ್ಟೋರಿ, ಒಂಥರ ಕೇಳೋಕ್ಕೆಲ್ಲ ದೇವ್ರ ಕಥೆಗಳನ್ನ ಕೇಳೋಕ್ಕೆ ಇಂಟ್ರೆಸ್ಟ್ ಆಗ್ತಿರುತ್ತೆ. ಹಾಗೆ ಇದು ಶುಕ್ರವಾರ ಮನೆ ಪೂಜೆ. ಶುಕ್ರವಾರ ತುಂಬ ಜನ ಇರ್ತಾರೆ ದೇವಸ್ಥಾನದಲ್ಲಿ. ಶುಕ್ರವಾರ ಕುಲದೇವ್ರ ಪೂಜೆ ಮಾಡ್ತಾರಲ್ಲ, ಹಾಗೆ ಶುಕ್ರವಾರ ಇದಕ್ಕೆ ವಾರ. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನಾವು ಅರ್ಚನೆ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹಾಸನ್ಗೆ ಹಬ್ಬದ ಟೈಮಲ್ಲಿ ಊರಲ್ಲೇ ಇರೋದ್ರಿಂದ ನಮ್ಮ ಅತ್ತಿಗೆ ಅವರಿಗೆ ಕಾಯಿ ಕೊಡಬೇಕಾಗಿತ್ತು. ಅದನ್ನೆಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ನಾವು ಹಾಸನ್ ಮಾರ್ಕೆಟ್ ಬಂದಿದ್ವಿ. ಇದು ಹಾಸನ್ ಮಾರ್ಕೆಟು. ಸೊ ಹಾಸನಲ್ಲಿ ಇರೋರಿಗೆ ಗೊತ್ತಿರುತ್ತೆ ಹಾಸನ್ ಮಾರ್ಕೆಟು. ಹಾಗೆ ಬಳೆ ಎಲ್ಲ ತಗೊಂಡು, ಬಾಗ್ನಾಗ ಏನೇನು ಕೊಡಬೇಕು ಅದನ್ನೆಲ್ಲ ತಗೊಂಡು, ಹಣ್ಣು ಹೂವು ಎಲ್ಲ ಏನೇನೆಲ್ಲ ತೊಗೋಬೇಕು ಅದೆಲ್ಲ ತೊಗೊಂಡು ನಮ್ಮ ಅತ್ತಿಗೆ ಮನೆಗೆ ಕಾಯಿ ಕೊಡೋಕ್ಕೆ ಹೋದ್ವಿ. ಇದೇ ವರ್ಷ ನಮಗೆ ಮದುವೆ ಆಗಿ ಇಷ್ಟು ವರ್ಷದಲ್ಲಿ ಇದೇ ವರ್ಷ ಫಸ್ಟು ಕಾಯಿ ಕೊಡೋಕ್ಕೆ ಸಿಕ್ಕಿರೋ ಅಂಥ ಒಂದು ಸಂದರ್ಭ. ಅಂದರೆ ಅತ್ತೆ ಮಾವ ಇರ್ತಾಯಿದ್ರು ಊರಲ್ಲಿ, ಅವ್ರು ಕೊಡ್ತಾಯಿದ್ರು. ಸೊ ಇದೇ ಫಸ್ಟ್ ಟೈಮು ನಮ್ಮ ಮನೆಯವರು ಇರೋದು ಗೌರಿ ಹಬ್ಬದ ಟೈಮ್. ಮಳೆ ವಾತಾವರಣನೂ ಇತ್ತು, ಮತ್ತು ನಾವು ಹೋಗಿದ್ದೆ ಈವ್ನಿಂಗ್ ಟೈಮು. ನಾವು ಏನೆಲ್ಲ ಐಟಮ್ ಬೇಕೋ ಅದನ್ನೆಲ್ಲ ತಗೊಂಡು ಅವ್ರ ಮನೆಗೆ ಹೋಗೋ ಅಷ್ಟರಲ್ಲಿ ಕತ್ಲೆನೇ ಆಗೋಯ್ತು. ಅವ್ರು ಕೂಡ ಹೇಳ್ತಾಯಿದ್ರು, ತುಂಬ ವರ್ಷ ಆಯ್ತಲ್ವ ನೀನು ಗೌರಿ ಹಬ್ಬದ ಟೈಮಲ್ಲಿ ಊರಲ್ಲಿದ್ದು, ಇದೇ ಫಸ್ಟೇ ನಾವು ಇರೋದು ಗೌರಿ ಹಬ್ಬಕ್ಕೆ ಅಂತ ಹೇಳ್ತಿದ್ರು. ಹೌದು, ನಾವು ಮದುವೆ ಆದಾಗ ಗೌರಿ ಹಬ್ಬದ ಟೈಮಲ್ಲಿ ಗೌರಿ ಹಬ್ಬಕ್ಕೆ ಫಸ್ಟ್ನೇ ವರ್ಷ ಅಂತ ಹಬ್ಬಕ್ಕೆ ನಮ್ಮ ಮನೆಗೆ ಬಂದಿದ್ದು. ಅದು ಬಿಟ್ಟರೆ ಮತ್ತೆ ನೆಕ್ಸ್ಟ್ ಇರೋದೇ ಇವಾಗ ಇಷ್ಟು ವರ್ಷಗಳನ್ನ ಕಳೆದು. ನಾನು ಇದೇ ಫಸ್ಟು ತಗೊಂಡೋಗ್ತೀರಾ ಅಂಥದ್ದು. ಹಾಗೆ ನನಗೂ ಏನೇನು ತಗೊಂಡೋಗ್ಬೇಕು ಅನ್ನೋದು ಸರಿಗೆ ಗೊತ್ತಿರಲಿಲ್ಲ. ಎಲ್ಲನೂ ನಾನು ನಮ್ಮ ಮಾವ ಹೆಂಗೆಲ್ಲ ನಮ್ಮ ಅಮ್ಮಂಗೆ ತಂದು ಕೊಟ್ಟಿದ್ರು ಹಾಗೆ ಅದನ್ನೆಲ್ಲ ನೋಡ್ಕೊಂಡು ಅವ್ರಿಗೆ ತಗೊಂಡೋಗಿ ಕೊಟ್ಟಿದ್ದೀನಿ. ಮತ್ತು ನಮ್ಮ ಮಾಮ ಅಷ್ಟೇ ಯಾವಾಗಲೂ ನಮ್ಮ ಮನೆಗೆ ಬಂದಾಗ ಅಮ್ಮಂಗೆ ಬೆಳೆ ತೊಡಿಸಿ ಹೂ ಮಾಡಿಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊ ಅಂತ ಹೇಳಿ ಕೊಡ್ತಿರ್ತಾರೆ. ಸುಮ್ಮನೆ ಏನೋ ತಗೊಂಡೋದೆ, ನಾನು ಅಲ್ಲಿಡ್ತೆ, ನೀನು ಕಾಯಿ ತಂದಿದ್ದೀನಿ ತಗ ಅಂತ ಹೇಳಲ್ಲ. ಒಂಥರ ದೊಡ್ಡವರು ಏನು ಕೆಲಸ ಮಾಡ್ತಾರೆ ಅದನ್ನ ಮೇಲೆ ನೋಡ್ಕೊಂಡು ಕಲಿತಾರೆ ಅಂತಾರಲ್ಲ, ಅದು ನಿಜವಾದ ಮಾತು ಅಂತ ಅನಿಸುತ್ತೆ. ಸೊ ಅವರು ಕೂಡ ಖುಷಿ ಪಡ್ತಾರೆ ಇದನ್ನೆಲ್ಲ ಮಾಡೋದು ನೋಡಿ, ತುಂಬ ಖುಷಿ ಪಟ್ಟರು. ಅವರು ಕೂಡ ಅವ್ರ ಮನೆಗೆ ಹೋಗಿ ಕಾಯಿ ಕೊಟ್ಟು ಮತ್ತು ಮನೆ ದೇವ್ರಿಗೆ ಹೋಗಿ ಮನೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಶುಕ್ರವಾರ ಇಷ್ಟು ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗೀತು. ಮತ್ತು ಇದು ಶನಿವಾರ. ಹಾಗೆ ಇದು ನೆಕ್ಸ್ಟ್ ಡೇ ಶನಿವಾರದಲ್ಲಿ ಶ್ರಾವಣ ಮಾಡಿದ್ರು. ಇದು ದೊಡ್ಡ ಬಾವನ ಮನೇಲಿ ಮಾಡಿದರು, ನಮ್ಮ ಮನೆಯವರ ಅಣ್ಣನ ಮನೇಲಿ. ಇದನ್ನು ಕೂಡ ಅಷ್ಟೇ, ನಾನು ಮದುವೆ ಆದಾಗಿಂದನೂ ಶ್ರಾವಣಕ್ಕೆ ಸೇರಿರಲಿಲ್ಲ. ಇದೇ ಫಸ್ಟ್ ಟೈಮ್ ಶ್ರಾವಣಕ್ಕೆ ಸೇರ್ತಾರಂಥದ್ದು. ಪಾಂಡಿಚೇರಿಯಲ್ಲಿ ಶ್ರಾವಣ ಮಾಡಲ್ವಾ ಅಂತ ಅಂದರೆ ಮಾಡ್ತೀವಿ, ಬಟ್ ಊರಲ್ಲಿ ಮಾಡ್ತಾರಲ್ಲ, ಇಷ್ಟು ದಾಸಪ್ಪನೆಲ್ಲ ಕರೆಸಿ ಶಂಖದ ಕೂಗೆಲ್ಲ ಹಾಕಿಸ್ತಾರೆ ಮನೇಲಾದರೆ, ಅದು ರೂಢಿಯಲ್ಲಿ ಇರುತ್ತೆ. ಸೊ ಹಾಗೇನು ಹಾಕಕ್ಕೆ ಹೋಗಲ್ಲ, ಜಸ್ಟ್ ಏನು ಪೂಜೆ ಮಾಡಬೇಕು ನಾವು ಆ ಥರ ಮಾಡ್ಕೊಳ್ತೀವಿ ಅಷ್ಟೇ. ಹಾಗಾಗಿ ಇಲ್ಲಿ ಪೂಜೆ ಎಲ್ಲ ಮಾಡಿದರು, ಮತ್ತು ದಾಸಪ್ಪನೆಲ್ಲ ಕರೆಸಿದ್ರು, ಶಂಖದ ಕೂಗೆಲ್ಲ ಹಾಕಿಸ್ತೀವಿ ಬನ್ನಿ ಪೂಜೆಗೆ ಅಂತ ಹೇಳಿ ಕರೆದಿದ್ರು ಅಂತ. ಸಿಚುವೇಶನ್ ಏನಿರುತ್ತೆ ಅದರ ತಕ್ಕನಾಗಿ ಯೂಸ್ ಮಾಡ್ಕೋಬೇಕು ನಾವು ಕೂಡ. ಹಾಗಾಗಿ ಹೋಗಿದ್ವಿ, ಶ್ರಾವಣ ಸಿಕ್ತಲ್ಲ ಪೂಜೆ, ಶ್ರಾವಣದ ಪೂಜೆ ಸಿಕ್ತು ನಮಗೆ. ಹಾಗೆ ನಾಮ ಎಲ್ಲ ಹಾಕಿಸ್ತಾಯಿದ್ರು. ಮತ್ತು ಮೇಯ್ನಾಗಿ ಇದೇ ಹೇಳಿದ್ದವರು, ನಾಮ ಹಾಕಿಸ್ಕೊಬೋದು, ಶಂಖದ ಕೂಗು ಹಾಕ್ತಾರೆ ಬನ್ನಿ ಅಂತೇಳಿ. ಸೊ ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಈ ಥರದ್ದು. ಇದೆಲ್ಲ ನೋಡ್ತಾ ಇರಬೇಕಾದ್ರೆ ಒಂಥರ ನಮ್ಮ ಋತ್ವಿಕ್ಕಂತೂ ಏನಮ್ಮ ಇಡ್ತಿದ್ದಾರೆ ಇವರು ಅಂತ ಹೇಳಿ ಕೇಳ್ತಾ ಇದ್ದ. ಇದೇ ಫಸ್ಟ್ ಟೈಮು ಎಲ್ಲ ಮಕ್ಕಳು ಕೂಡ ನೋಡ್ತಾ ಇರೋದು. ಇದನ್ನೆಲ್ಲ ಪೂಜೆ ಮಾಡ್ತಾರೆ. ಮತ್ತು ಶ್ರಾವಣದಲ್ಲಿ ಊಟಕ್ಕೆ ಇಡಬೇಕಾದ್ರೆ ನಾನ್ ವೆಜ್ ಮಾಡಿ ಊಟಕ್ಕೆ ಇಡ್ತಾರಲ್ಲ, ಸೊ ಇದೆಲ್ಲ ಇಡ್ತಾರಾ, ಯಾಕೆ ಹಿಂಗೆ ಇಡ್ತಿದ್ದೀರಾ ಅಂತ ಕೇಳ್ತಾ ಇದ್ದ. ಮಕ್ಕಳಿಗೆ ಅದು ಅಭ್ಯಾಸನೇ ಇರಲ್ವಲ್ಲ ನಾನ್ ವೆಜ್ ಎಲ್ಲ ನಾವು ದೇವ್ರ ಮುಂದೆ ಇಟ್ಟು, ಹಾಗಾಗಿ ಕೇಳ್ತಾರೆ ಸ್ವಲ್ಪ ಏನು ಎತ್ತ ಅಂತ ಎಲ್ಲ ಹೇಳಿ ವಿವರಿಸಿ ಹೇಳಿದ ಮೇಲೆ ಕರೆಕ್ಟಾಗಿ
ಆಗಿ ಅರ್ಥ ಮಾಡ್ಕೊಳ್ತಾರೆ. ಹಾಗೆ ದೂರದಲ್ಲಿದ್ದರೆ ಇದೊಂದು ಪ್ರಾಬ್ಲಮ್ ಆಗುತ್ತೆ, ಯಾವುದೇ ಫಂಕ್ಷನ್ಗೂ ಸೇರೋಕ್ಕಾಗಲ್ಲ ಮತ್ತು ಹಬ್ಬಗಳಿಗೂ ಸೇರೋಕ್ಕಾಗಲ್ಲ. ಸೊ ನಾವು ಹೋದಂಥ ಸಿಚುವೇಷನಲ್ಲಿ ಯಾವ ಹಬ್ಬ ಇರುತ್ತೆ, ಯಾವ ಫಂಕ್ಷನ್ ಇರುತ್ತೆ ಅದನ್ನು ಅಟೆಂಡ್ ಮಾಡಿ ಬರ್ತೀವಿ. ಹಾಗೆ ಯಾವುದೇ ಒಂದು ಫಂಕ್ಷನ್ ಇರಲಿ, ಯಾವುದೇ ಒಂದು ಹಬ್ಬಗಳಿರಲಿ, ಇಲ್ಲ ದುಃಖದ ಕಾರ್ಯಗಳಿರಲಿ, ಸೊ ಫೋನ್ ಮಾಡಿ ಹೇಳಿದಾಗ ಊರಿಗೆ ಹೋಗಿದ್ದಾಗ ನಾವು ಖಂಡಿತವಾಗೂ ಮಾತಾಡಿಸ್ಕೊಂಡು ಮೀಟ್ ಮಾಡೇ ಬರ್ತೀವಿ. ಸೊ ಏನು ಮಾಡೋಕ್ಕಾಗಲ್ಲ, ಈ ರೀತಿ ದೂರದಲ್ಲಿ ಇರಬೇಕಾದ್ರೆ ಎಲ್ಲನೂ ಅಟೆಂಡ್ ಮಾಡ್ತೀವಿ ಅಂತ ಇರೋಕ್ಕೂ ಆಗೋದಿಲ್ಲ. ಇರೋವಂಥ ಸಿಚುವೇಶನ್ ಅದರ ತಕ್ಕನಾಗಿ ಯೂಸ್ ಮಾಡ್ಕೋಬೇಕಷ್ಟೇ. ಮತ್ತು ಇಲ್ಲಿ ಶಂಖದ ಕೂಗನ್ನ ಹಾಕಿದ್ರು. ಹಾಗೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ತಾತನ ಮನೇಲಿ ಈ ರೀತಿ ಮಾಡೋರು. ಇದು ಶ್ರಾವಣನ ತಾತನ ಮನೇಲಿ ಮತ್ತು ಆಂಟಿ ಮನೇಲೆಲ್ಲ ಮಾಡೋರು. ಆವಾಗ ಹೋಗ್ತಾಯಿದ್ವಿ ಶ್ರಾವಣಕ್ಕೆ. ಸೊ ಅವಾಗೆಲ್ಲ ಹೊರಗಡೆ ಆಟಾಡೋದೇ ಆಗ್ತಿರೋದು. ಈ ಥರದ್ದೆಲ್ಲ ಎಲ್ಲಿ ಕಟ್ನಿಟ್ಟಾಗಿ ಪೂಜೆ ಮಾಡಿಕೊಂಡು ಎಲ್ಲ ಎಲ್ಲಿ ನೋಡ್ತಾ ಇರುವು. ಇವಾಗಲೇ ತಾನೇ ದೊಡ್ಡವರಾದಮೇಲೆ ಆ ಕೆಲಸನ ನಾವು ಮಾಡಬೇಕಾದ್ರೇ ಓ ಈ ಥರ ಮಾಡೋರಲ್ವಾ ಅಂತ ನಾವೆಲ್ಲ ಹೊರಗಡೆ ಆಟ ಆಡ್ಕೊಂಡು ಆರಾಮಾಗಿ ಊಟ ಟೈಮಿಗೆ ಊಟ ಕೊಡೋರು, ತಿಂಡಿ ಟೈಮಿಗೆ ತಿಂಡಿ ಕೊಡೋರು, ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾಯಿದ್ವಿ. ಮತ್ತು ನಮ್ಮ ಮನೇಲಿ ಅಮ್ಮನ ಮನೇಲಿ ಶ್ರಾವಣನ ಮಾಡಲ್ಲ, ಇಲ್ಲಿ ಅತ್ತೆ ಮನೇಲಿ ಶ್ರಾವಣನ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಗೊತ್ತಿರುತ್ತೆ, ಇವಾಗಿನ ಟಚ್ ಗೊತ್ತಾಗುತ್ತೆ ನನಗೆ ಯಾವ ಥರ ಮಾಡ್ತಾರೆ, ಶ್ರಾವಣಕ್ಕೆ ಏನು ಮಾಡಬೇಕು ಅಂತ ಹೇಳಿ. ಆದಮೇಲೆ ಒಬ್ಬರು ಪೂಜೆ ಎಲ್ಲ ಮಾಡಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತುಕತೆ ಹಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಶನಿವಾರ ಮತ್ತು ಶುಕ್ರವಾರ ದಿನ ಈ ರೀತಿ ಹೋಯಿತು. 2 ದಿನದ ವ್ಲಾಗನ್ನು ಒಂದೇ ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಟ್ಟರೆ ನಾನು ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾಳೆ ಬೀಗರ ಊಟದ ಅಂದರೆ ಬೀಗರ ಔತಣದ ವಿಡಿಯೋನ ಹಾಕ್ತೀನಿ. ಸೊ ಫ್ರೀ ಆದಾಗ ಕುತ್ಕೊಂಡು ಆರಾಮಾಗಿ ನೋಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಹತ್ರ ಶೇರ್ ಮಾಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.